ನೆನ್ನೆ ನಾನು ಹೇಳಿದ್ದೆ 4ನೇ ಅಧ್ಯಾಯ. Exodus is the book of miracles. So who will tell me the 3 miracles in this chapter? Chapter 4. ಪಾವಾಡಗಳು, 3 ಪಾವಾಡಗಳು ಈ ಅಧ್ಯಾಯದಲ್ಲಿ ಇದೆ. ಹೇಳಿ. ಮೊದಲನೆಯ ಪವಾಡ, ಮೊದಲನೆಯ ಪವಾಡ ಮೋಸೆಸ್ ಕೋಲನ್ನು ನೆಲಕ್ಕೆ ಹಾಕಿ ಹಾವಾಯಿತು, ಆ ಬಾಲವನ್ನು ಹಿಡಿದು ಪುನಃ ಅದು ಗೋಲಾಯಿತು. ಎರಡನೇ ಪವಾಡ, ತನ್ನ ಕೈಯನ್ನು ಉಕ್ಕಡದಲ್ಲಿ ಇಟ್ಟಾಗ ಹೊರಗೆ ತೆಗೆದಾಗ ಅದು ತೊಣ್ಣಾಗಿತ್ತು, ಪುನಃ ಅದೇ ಕೈಯನ್ನು ಉಕ್ಕಡದಲ್ಲಿ ಇಟ್ಟಾಗ ಕೈ ಅದ ಪ್ರಕಾರ ಸರಿಯಾಗಿದ್ದು. ಮೂರನೇ ಪವಾಡ, ನೈಲ್ ನದಿಯ ನೀರನ್ನು ನೆಲದ ಮೇಲೆ ಹಾಕಿದಾಗ ಅದು ರಕ್ತವಾಗಿ ಮಾರ್ಪಟ್ಟಿದ್ದು. ಈ 3 ಪವಾಡಗಳನ್ನು ಮೋಸೆಯವರು ಸರಸ್ವತಿ ಸ್ವಾಮಿ ಮೋಸೆಗೆ ಹೇಳಿ ಇದನ್ನು ಮಾಡಿದರು. Perfect. Thank you, sir. So sweet. Very good. Very nice. So nice. So ಗೊತ್ತಿಲ್ದವರೆಲ್ಲ ಬಯಾಟ್ ಮಾಡ್ಕೋಬೇಕು. ಸರ್ ನೀಟಾಗಿ ಹೇಳಿದ್ರು. 1 2 3 ವೆರಿ ನೈಸ್. ಪ್ರೇಸ್ ಗಾಡ್. ಸೊ ಇನ್ ಕಂಟಿನ್ಯೂಷನ್, ಅಬ್ರಹಾಮನಿಗೆ ದೇವರು ಹೇಳಿರ್ತಾರೆ ಸುನ್ನತಿ ಮಾಡುವಂತೆ. ಮೋಶೆಗೆ ಅಬ್ರಹಾಮಿಗೆ ಹೇಳಿದೆ ತರ ಮೋಶೆಗೂ ಹೇಳ್ತಾರೆ ಸುನ್ನತಿ ಮಾಡೋದಕ್ಕೆ. ಆದ್ರೆ ಮೋಶೆ ಕಿವಿ ಕೊಡಲ್ಲ. 4ನೇ ಅಧ್ಯಾಯ ಅಷ್ಟು ವಿಧೇಯನಾಗುವುದಿಲ್ಲ. ಅವನು ಅಷ್ಟು ಸೀರಿಯಸ್ ಆಗಿ ತೊಗೊಳಲ್ಲ, ಬಿಟ್ಬಿಡ್ತಾನೆ. ಆದ್ರೆ ಅವನಿಗೆ ಹೆಂಡತಿಗೆ ಗೊತ್ತಿತ್ತು ದೇವರಿಗೆ ವಿಧೇಯಳಾಗುತ್ತಾಳೆ ಅವಳು ಬಂದು ತನ್ನ ಮಕ್ಕಳ ಮುಂಭಾಗದ ಚರ್ಮವನ್ನು ಕತ್ತರಿಸಿ ಮೋಶೆಯ ಪಾದಗಳಲ್ಲಿ ಇಡುತ್ತಾಳೆ. ಮತ್ತು ಈ ಕಾರಣದಿಂದ ದೇವರು ಮೋಶೆಯನ್ನು ಉಳಿಸಿದ್ದಾರೆ. ಇಲ್ಲಾಂದ್ರೆ ದೇವರು ಮೋಶೆ ಮೇಲೆ ಕೋಪವಾಗಿದ್ರು. ಆಕ್ಚುಲಿ ಮೋಶೆನ ಕೊಂದಾಕ್ಲಿಕ್ಕೆ ಅವರು ರೆಡಿ ಆಗಿದ್ರು, ಅಷ್ಟು ಕೋಪದಲ್ಲಿದ್ರು. ಅವ್ರ ವೈಫ್ ಇಂದ ಮೋಶೆ ಸೇವ್ ಆಗ್ತಾರೆ. ಸೊ ಅದು 4ನೇ ಅಧ್ಯಾಯ. ಸೊ 5ನೇ ಅಧ್ಯಾಯದಲ್ಲಿ ನಾವು ನೋಡ್ತೀವಿ, ಇಸ್ರಾಯೇಲ್ ಮಕ್ಕಳು ದೇವ್ರ ಹತ್ರ ಹೋಗಿ ಕಂಪ್ಲೇಂಟ್ ಮಾಡ್ತಾರೆ. ಫಾರೋ ಹತ್ರ ಹೋಗಿ ಕೇಳ್ತಾರೆ ಇಷ್ಟೊಂದು ತೊಂದರೆಗಳಾಗ್ತಾ ಇದೆ ಅಂತ. ಫಾರೋ ಹೇಳ್ತಾನೆ ಎಲ್ಲದಕ್ಕೂ ಕಾರಣ ಮೋಶೆನೇ, ಮೋಶೆ ಹತ್ರ ಹೋಗಿ ಮಾತಾಡಿ ಅಂತ. ಮತ್ತೆ ಮಕ್ಕಳು ಮೋಶೆಗೆ ಹೋಗ್ತಾರೆ. ಮೋಶೆಗೆ ಕಡಪ್ ಆಗುತ್ತೆ. ದೇವ್ರ ಹತ್ರ ಹೋಗಿ ಹೇಳ್ತಾರೆ, ದೇವ್ರ ಇನ್ಸ್ಟ್ರಕ್ಷನ್ಸ್ ಕೊಡ್ತಾನೆ ಇರ್ತಾರೆ, ಅದನ್ನೇ ಫಾಲೋ ಮಾಡ್ಕೊಂಡು ಹೋಗಿ ಅಂತ. ಆ ಇಡೀ ಅಧ್ಯಾಯ ಮಕ್ಳು ಕಷ್ಟ ಪಡ್ತಾ ಇದ್ರೆ ನಾವು ಕೇಳಿಸ್ಕೊಂಡ್ವಿ. ಸೊ 5ನೇ ಅಧ್ಯಾಯ, ಫಾರೋ ಹೇಳ್ತಾನೆ, ಮೋಶೆ ಮತ್ತೆ ಆರೋನು ಫಾರೋ ಹತ್ರ ಕೇಳಿದಾಗ ಫಾರೋ ಹೇಳ್ತಾನೆ, ಯಾರು ನಿಮ್ಮ ದೇವರು, ನಾನ್ ಯಾಕೆ ನಿಮ್ಮ ದೇವರು ಇದು ಕೇಳ್ಬೇಕು, ನಾನು ಇಸ್ರೇಲ್ನ ಬಿಡಲ್ಲ ಅಂತ. ಇದು ಓದಿದಾಗ ನನ್ಗೆ ಅನ್ಸ್ತು, ನಮ್ಮ ಬಾಳಲ್ಲಿ ಕೂಡ ಈ ಟಿಲ್ ದಿಸ್ ಡೇ ಎಷ್ಟೋ ಜನ ನಮ್ಗೆ ಕಮೆಂಟ್ ಮಾಡ್ತಾರಲ್ಲ, ಯಾರು ನಿಮ್ಮ ದೇವರು, ನಾನ್ ಯಾಕೆ ನಿನ್ ಮಾತು ಕೇಳ್ಬೇಕು, ನಾನ್ ಯಾಕೆ ರೈಚಸ್ ಆಗಿರ್ಬೇಕು, ನಾನ್ ಯಾಕೆ ಬಿಲೀವ್ ಮಾಡ್ಬೇಕು. ಆ ಕಮೆಂಟ್ಸ್ ಎಲ್ಲ ಈ ದಿವಸಗಳಲ್ಲೂ ನಮ್ಗೆ ಸಿಗುತ್ತೆ. ಆದ್ರೆ ಖಂಡಿತ ಒಂದು ದಿವಸ ಫಾರೋನ್ ತರ ನಮ್ಗೆ ಆತರ ಹೇಳೋರು ಕಲ್ತ್ಕೋತಾರೆ ನಿಜವಾದ ದೇವರು ಯಾರು ಅಂತ, ಖಂಡಿತವಾಗ್ಲೂ ತಿಳಿದು ನಂಬ್ತಾರೆ. ಸೊ 6ನೇ ಅಧ್ಯಾಯದಲ್ಲಿ ಗಾಡ್ಸ್ ಪ್ರಾಮಿಸ್ ಡೆಲಿವರೆನ್ಸ್, ದೇವರು ವಿಮೋಚನೆಯನ್ನು ಪ್ರಾಪ್ತಿಸುತ್ತಾರೆ. ಸೊ 7ನೇ ಅಧ್ಯಾಯ 8ನೇ ಅಧ್ಯಾಯ ನಾಳೆ ನೋಡೋಣ. ಫ್ಲಡ್ ಎಲ್ಲ ಸ್ಟಾರ್ಟ್ ಆಗುತ್ತೆ. ಸೊ 2-3 ಕ್ವೆಶ್ಚನ್ಸ್ 4ನೇ ಅಧ್ಯಾಯದಿಂದ. 4ನೇ ಅಧ್ಯಾಯದಲ್ಲಿ ಸರ್ವೇಶ್ವರ ಸ್ವಾಮಿ ಮೋಶೆ ಹತ್ರ ಕೋಪ ಮಾಡ್ಕೋತಾರೆ. ಯಾಕೆ? ಮಕ್ಳೇ ಹೇಳಿ, ಅಪ್ಪ ಆನ್ಸರ್ ಮಾಡ್ತಾ ಇದಾರೆ. ಮಕ್ಳೇ ಹೇಳಿ, ಅಪ್ಪ ಅಮ್ಮ ಮಾಡ್ತಾರೆ, ನೀವ್ ಹೇಳಿ. ಚಾಪ್ಟರ್ ಅಲ್ಲಿ ಗಾಡ್ ಗೆಟ್ಸ್ ಆಂಗ್ರಿ. ಸರ್ವೇಶ್ವರ ಹೇಳ್ತಾರೆ ಈ ತರ ಹೋಗಿ ಈ ತರ ಜನರ ಹತ್ರ ಹೋಗಿ ಮಾತಾಡು, ಫರೋ ಹತ್ರ ಮಾತಾಡಂದಾಗ ಮೋಸಸ್ ಹೇಳ್ತಾರೆ, ಇಲ್ಲ ನನ್ಗೆ ಮಾತಾಡೋದ್ರಲ್ಲಿ ನಾನು ಅಷ್ಟು ಜಾಣ ಇಲ್ಲ ಅಂತ. ಅದನ್ನ ಹೇಳ್ತಾನೆ ಇದ್ದಾಗ ದ ಲಾರ್ಡ್ ಗಾಡ್ ಗೆಟ್ಸ್ ಇರಿಟೇಟೆಡ್. ಆದ್ರೆ ಅವ್ರು ಹೇಳ್ತಾರೆ ಹೋಗಿ ಆರನ್ನ ಮಾತಾಡ್ಸು ಅಂತ. ಕರೆಕ್ಟ್, ಒಂದು ಹೆಲ್ಪ್ ಕೊಡ್ತಾರೆ. ನಾವು ಸಹ ಈ ಟೈಮ್ಗಳಿಗೆ ಮಾಡ್ತೀವಲ್ಲ, ಗಾಡ್ ಹೇಳೋದಕ್ಕೆ ನಾವು ಅನ್ಕೋತೀವಿ ನನ್ ಕೈಲಾಗಲ್ಲ, ನನ್ ಮನೆ ನೋಡ್ಬೇಕು, ನನ್ ಕೆಲ್ಸ ನೋಡ್ಬೇಕು, ನನ್ ಗಂಡನ್ ನೋಡ್ಬೇಕು, ನನ್ ಮಕ್ಕಳು ನೋಡ್ಬೇಕು, ನನಗೆಲ್ಲ ಟೈಮ್ ಇದೆ ಅಲ್ಲೋ ಬೈಬಲ್ ಎಲ್ಲ ಓದೋಕೆ, ಕೊಯರಲ್ ಎಲ್ಲ ಹೋಗಿ ಹಾಡೋಕೆ. ನಾವು ಸಹ ಆತರ ಡಿಸ್ಒಬಿಡಿಯನ್ಸ್ ಖಂಡಿತ ಎಷ್ಟೋ ಸಿಚುವೇಶನ್ ಗಳಲ್ಲಿ ತೋರಿಸಿರ್ತೀವಿ. ಸೊ ಇದೊಂದು ನಮ್ಗೆ ಕಳ್ಸುತ್ತೆ ನಾವು ಒಬಿಡಿಯನ್ಸ್ ಆಗಿರ್ಬೇಕು ದೇವರಿಗೆ ಅಂತ. ಓಕೆ, ಕರ್ತನು ಇಸ್ರಾಯೇಲ್ ಮಕ್ಕಳನ್ನು ದರ್ಶಿಸಿ ಅವರ ಸಂಕಟವನ್ನು ನೋಡಿದನೆಂದು ಅವ್ರು ಕೇಳಿದಾಗ ಮಕ್ಕಳು ಏನ್ ಮಾಡ್ತಾರೆ? ಇಸ್ರಾಯೇಲ್ ಮಕ್ಕಳು ಏನ್ ಮಾಡ್ತಾರೆ? 4ನೇ ಅಧ್ಯಾಯ 31ನೇ ವಚನ. ಮಕ್ಳಿಗೆ ಗೊತ್ತಾಗುತ್ತೆ ದೇವರು ಅವ್ರ ಸಂಕಟವನ್ನ ಕೇಳ್ಕೊಂಡಿದ್ದಾರೆ ಅಂತ. ಅವಾಗ ಮಕ್ಕಳು ಏನ್ ಮಾಡ್ತಾರೆ? ಇಸ್ರಾಯೇಲ್ ಮಕ್ಕಳು ಏನ್ ಮಾಡ್ತಾರೆ? ಎಕ್ಸೋಡಸ್ 4 ಆರಾಧನೆ ಮಾಡ್ತಾರೆ. ಎಸ್, ವೆರಿ ಗುಡ್. ವೆರಿ ಗುಡ್. ದೇ ವರ್ಷಿಪ್ಡ್ ಗಾಡ್. ತಲೆಬಾಗಿ ಆಶೀರ್ವದಿಸ್ತಾರೆ. ವೆರಿ ಗುಡ್. ಓಕೆ, ಮೋಶೆ ಮತ್ತು ಆರೋನನ್ನು ಕರ್ತನ ಕುರಿತು ಹೇಳಿದಾಗ ಮತ್ತು ಜನರನ್ನು ಕರೆಕ್ಟ್ ಅದು ಆಯ್ತು. ನೆಕ್ಸ್ಟ್ ಕ್ವೆಶ್ಚನ್,
ಮೋಶೆ ಮತ್ತು ಆರೋನನ್ನು ದೇವರ ಕುರಿತು ಹೇಳಿದಾಗ, ಇಸ್ರೇಲ್ ಮಕ್ಕಳನ್ನ ಬಿಡ್ಬೇಕು ಅಂತ ಹೋಗಿ ಫರೋಹನ ಹತ್ರ ಕೇಳಿದಾಗ 5ನೇ ಚಾಪ್ಟರ್ ಅಲ್ಲಿ ಫರೋಹನು ಹೇಳ್ತಾನೆ, ಏನ್ ರಿಪ್ಲೈ ಕೊಡ್ತಾನೆ. ಈಗ ನಾನು ಹೇಳ್ದೆ ಮುಖ್ಯಾಂಶಗಳಲ್ಲಿ 5ನೇ ಅಧ್ಯಾಯ ಫರೋಹನು ರಿಪ್ಲೈ ಕೊಡ್ತಾನೆ. ಕೇಳಿಸಿಲ್ಲ. Let the family answer, please. Let the family answer. ಇವರು ಕ್ರಿಸ್ಟೋಫರ್ ರಾಬಿನ್ಸನ್ Behold ಫ್ಯಾಮಿಲಿ the ಆನ್ಸರ್ ಮಾಡಿ ಮಕ್ಕಳು. ನಾನು ವರ್ಡ್ಸ್ ಹೇಳ್ತೀನಿ. 5:2. Behold, the people of the land are. Yes. That's all. Behold, the people of the land are now many, and you may make them rest from their burdens. That's all. ಇಲ್ಲ, The same day 5:2. Pharaoh the same day Pharaoh commanded the taskmasters of the people and their foremen, you shall no longer give the people straw to make bricks as in the past. ಇಲ್ಲ 5ನೇ ಚಾಪ್ಟರ್ ಅಲ್ಲಿ 5ನೇ ಚಾಪ್ಟರ್ ಅಲ್ಲಿ 2ನೇ ವಚನ. What did Pharaoh answer to Moses and Aaron when they asked him to release the ಸರ್ವೇಶ್ವರ ಎಂಬುವನು ಯಾರು? ನಾನು ಅವನ ಮಾತನ್ನು ಕೇಳಿ ಇಸ್ರಾಯೇಲರನ್ನು ಹೋಗಬಿಡಬೇಕೋ? ಆ ಸರ್ವೇಶ್ವರನು ಯಾರೋ ನನಗೆ ಗೊತ್ತಿಲ್ಲ. ಇಸ್ರಾಯೇಲರನ್ನು ನಾನು ಹೋಗಬಿಡುವುದಿಲ್ಲ ಎಂದು ಬಿಟ್ಟನು. ಅಬ್ಸಲ್ಯೂಟ್ಲಿ ಎಸ್. ನಾನ್ ಯಾಕೆ ಬಿಡ್ಬೇಕು? ಯಾರು ನಿಮ್ ದೇವರು? ಹೌದು. ನಾನ್ ಯಾಕೆ ತಿಳ್ಕೋಬೇಕು ನಿಮ್ ದೇವರು ಯಾರು ಅಂತ ಫಾರೋ ಹೇಳಿದ್ನು. ನಾನು ಕೀನೋಟ್ಸ್ ಅಲ್ಲಿ ಹೇಳಿದ್ದೆ. ಓಕೆ, ಜನರು 6ನೇ ಚಾಪ್ಟರ್ ಅಲ್ಲಿ ಜನರು ಯಾಕೆ ಮೋಶೆ ಮಾತನ್ನ ಕೇಳಿಸ್ತಾ ಇಲ್ಲ? 6th ಚಾಪ್ಟರ್ 9ನೇ ವಚನ. 6:9. ಅವ್ರಿಗೆ ಜಾಸ್ತಿ ಕಷ್ಟ ಕೊಟ್ಟಿರ್ತಾರೆ, ಸೊ ಅದು ಅವ್ರಿಗೆ ಟೈಮ್ ಇರಲ್ಲ ದೇವ್ರನ್ನ ನಂಬಕ್ಕೆ. ಸೊ ಅವ್ರ ಇರೋ ಕಷ್ಟದಲ್ಲಿ ಅವ್ರ ಮಾತು ಕೇಳೋದು. ಕರೆಕ್ಟ್. ಬಟ್ ಯು ರೀಡ್ ದ ವರ್ಡ್ 6:9 ಏನ್ ಹೇಳುತ್ತೆ? 6ನೇ ಅಧ್ಯಾಯ 9ನೇ ವಚನ ಏನ್ ಹೇಳುತ್ತೆ? But when Moses told this to the Israelites, they would not listen to him because of their dejection and hard slavery. Yes. The broken spirit and harsh slavery. ಅವ್ರಿಗೆ ತುಂಬಾ ಮನಸ್ಸು ನೋವಾಗಿತ್ತಲ್ಲ, ಕಷ್ಟ ಪಡ್ತಾನೇ ಇದ್ರು. ಸೊ ನಮಗೂ ಆಗುತ್ತಲ್ಲ. ಇವತ್ತು ಮಾರ್ನಿಂಗ್ ಸಹ ನನ್ನ ಫ್ಯಾಮಿಲಿಯಲ್ಲಿ ನಾನು ಹೇಳ್ತಾ ಇದ್ದೆ, ನಮ್ಮ ಮನೆಯಲ್ಲಿ ಏನು ಇದಾಗ್ತಾ ಇದೆ ಅದಾಗ್ತಾ ಇದೆ, ನಾವು ಕಂಪ್ಲೇಂಟ್ ಮಾಡ್ತೀವಲ್ಲ, ವಿ ಆಲ್ಸೋ ಗ್ರೌಂಡ್. ಸೊ ಇದು ಅಧ್ಯಾಯ ಓದಿದಾಗ ನನ್ಗೆ ಅನಿಸ್ತು, ನಾವು ದೇವರಲ್ಲಿ ಭರವಸೆ ಇಡಬೇಕು, ಕಂಪ್ಲೇಂಟ್ ಮಾಡೋದನ್ನ ಸ್ಟಾಪ್ ಮಾಡಬೇಕು. That is a lesson we get from these chapters. Thank you all so much. God bless. Good night. Tomorrow we will see the rest of the chapters. Thanks to all the families. Yeah, good night.